ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಮೂವಿ ಡಾಕ್ಟರ್. ಈಗಾಗಲೇ ವಿನಯ್ ರಾಜ್ಕುಮಾರ್ ನಟನೆಯ ಬಹುನಿರೀಕ್ಷಿತ ಪೇಪೆ ಸಿನಿಮಾ ಟ್ರೇಲರ್ ರಿಲೀಸ್ ಆಗಿರೋದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಆಗಸ್ಟ್ 18ನೇ ತಾರೀಕು ಬೆಂಗಳೂರಲ್ಲಿ ನಡೆದ ಅದ್ದೂರಿ ಕಾರ್ಯಕ್ರಮದಲ್ಲಿ ನಟ ಸುದೀಪ್ ಅವರೇ ಪೇಪೆ ಸಿನಿಮಾದ ಟ್ರೇಲರ್ ನ ಬಿಡುಗಡೆ ಮಾಡಿ ಚಿತ್ರತಂಡಕ್ಕೆ ಶುಭವನ್ನ ಕೋರಿದ್ರು. ಸ್ಯಾಂಡಲ್ವುಡ್ ನ ದೊಡ್ಡ ಮನೆಯ ವಿನಯ್ ರಾಜ್ಕುಮಾರ್ ನಿಜವಾಗ್ಲೂ ಸಿನಿಮಾದಿಂದ ಸಿನಿಮಾಕ್ಕೆ ಪ್ರಬುದ್ಧರಾಗ್ತಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೂ ಅವರು ಯಾವುದೇ ಒಂದು ಜಾನರ್ ನ ಕತೆಗೆ ಸಿಕ್ಕಿ ಬಿದ್ದಿಲ್ಲ. ಯಾಕಂದ್ರೆ ಅವ್ರು ಇಲ್ಲಿವರೆಗೂ ಮಾಡಿರುವಂತ ಪ್ರತಿಯೊಂದು ಸಿನಿಮಾವನ್ನ ಗಮನಿಸಿದ್ರೆ ಅವರು ಮಾಡಿರೋ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಡಿಫರೆಂಟ್ ಆಗಿದೆ, ವರ್ಸಟೈಲ್ ಆಗಿದೆ. ಸದ್ಯಕ್ಕೆ ಲೈನಪ್ ಆಗಿರೋ ಅವರ 2 ಚಿತ್ರಗಳಲ್ಲೂ ಅವರ ಲುಕ್ ಬದಲಾಗಿರೋದು ನಾವು ಗಮನಿಸಬಹುದು. ಒಂದು ಗ್ರಾಮಾಯಣ ಚಿತ್ರದಲ್ಲಿ ಹಳ್ಳಿ ಐದನಾಗಿ ಕಾಣಿಸ್ಕೊಂಡ್ರೆ, ಪೇಪೆ ಚಿತ್ರದಲ್ಲಿ ಅವರ ಲುಕ್ ಕಂಪ್ಲೀಟ್ ರಗಡ್ ಆಗಿ ಬದಲಾಗಿದೆ. ಸಿನಿಮಾದ ಟೀಸರ್ ಈಗಾಗಲೇ ಸಾಕಷ್ಟು ನಿರೀಕ್ಷೆ ಹುಟ್ಟಿಸಿದ್ದು, ಡೈರೆಕ್ಟರ್ ಶ್ರೀಲೇಶ್ ನಾಯರ್ ವಿನಯ್ ರಾಜ್ಕುಮಾರ್ ಅವರನ್ನ ತುಂಬಾ ವಿಭಿನ್ನವಾಗಿ ತೋರಿಸೋ ಪ್ರಯತ್ನ ಮಾಡಿದ್ದಾರೆ. ಟ್ರೇಲರ್ ನಲ್ಲಿ ಸಿನಿಮಾದ ನಾಯಕಿ ಇರೋ ಸುಳಿವು ಕಾಣಲ್ಲ. ಮೇದಿನಿ ಕೆಳಮನೆ ಒಂದೆರಡು ದೃಶ್ಯಗಳಲ್ಲಿ ಕಾಣಿಸ್ಕೊಳ್ತಾರೆ, ಆದ್ರೆ ಅವರೇ ನಾಯಕಿನ ಅನ್ನೋದಕ್ಕೆ ಯಾವುದೇ ಕನ್ಫರ್ಮೇಶನ್ ಕೂಡ ಇಲ್ಲಿವರೆಗೂ ಸಿಕ್ಕಿಲ್ಲ. ಟ್ರೇಲರ್ ಅಲ್ಲಿ ಮಿಂಚೋದು ಸ್ವತಃ ವಿನಯ್ ರಾಜ್ಕುಮಾರ್ ಮತ್ತೆ ಮಯೂರ್ ಪಟೇಲ್. ಇವರನ್ನ ಹೊರತುಪಡಿಸಿದ್ರೆ ಗಮನ ಸೆಳೆಯೋದು ಕ್ಯಾಮ್ರಾ ವರ್ಕ್. ಕೆಲವು ಸುಂದರವಾದ ಲಾಂಗ್ ಶಾಟ್ಸ್ ಗಳು ಟ್ರೇಲರ್ ಅಲ್ಲಿ ಕಾಣಿಸ್ತವೆ. ರಕ್ತವನ್ನಂತೂ ನೀರು ತರ ಹರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಜೊತೆಗೆ ದೃಶ್ಯಗಳನ್ನ ಕಲಾತ್ಮಕವಾಗಿ ಕಟ್ಟಿಕೊಡುವ ಪ್ರಯತ್ನ ಟ್ರೇಲರ್ ನುದ್ದಕ್ಕೂ ಗೊತ್ತಾಗುತ್ತೆ. ಇಲ್ಲಿವರೆಗೂ ತೆರೆ ಮೇಲೆ ಲವರ್ ಬಾಯ್, ಮಿಡಲ್ ಕ್ಲಾಸ್ ಹುಡುಗನಾಗಿಯೇ ಕಾಣಿಸ್ಕೊಂಡಿದ್ದ ವಿನಯ್ ಈಗ ಮಾಸ್ ಲುಕ್ ನ ಮೂಲಕ ತಮ್ಮ ಸ್ಟ್ರೆಂತ್ ಏನು ಅನ್ನೋದನ್ನ ಪೆಪೆ ಚಿತ್ರದಲ್ಲಿ ತೋರಿಸಿದ್ದಾರೆ. ಉದಯ್ ಸಿನಿ ಬ್ಯಾನರ್ ಮೂಲಕ ನಿರ್ಮಾಣ ಆಗ್ತಾ ಇರುವ ಈ ಸಿನಿಮಾಕ್ಕೆ ಶ್ರೀಲೇಶ್ ಎಸ್ ನಾಯರ್ ಅವರ ನಿರ್ದೇಶನ ಇದೆ. ಜೊತೆಗೆ ಕತೆ ಹಾಗೂ ಚಿತ್ರಕಥೆಯ ಜವಾಬ್ದಾರಿಯನ್ನು ಕೂಡ ಅವರೇ ವಹಿಸಿಕೊಂಡಿದ್ದಾರೆ. ಪೂರ್ಣಚಂದ್ರ ತೇಜಸ್ವಿ ಅವರ ಸಂಗೀತ ಈ ಸಿನಿಮಾಕ್ಕಿದ್ದು, ಕ್ಯಾಮ್ರಾ ಕೈಚಳಕ ತೋರಿಸಿರೋದು ಅಭಿಷೇಕ್ ಕಾಸರಗೋಡು ಅವರು. ಹಾಗೂ ಆಕ್ಷನ್ ದೃಶ್ಯಗಳನ್ನ ರವಿ ವರ್ಮಾ, ಚೇತನ್ ಡಿಸೋಜಾ, ಡಿಫರೆಂಟ್ ಡ್ಯಾನಿ ಅಂಡ್ ನರಸಿಂಹ ಅವರು ನಿರ್ದೇಶನ ಮಾಡಿದ್ದಾರೆ. ಒಟ್ಟಾರೆ ಸಿನಿಮಾದ ಟ್ರೇಲರ್ ಅದ್ಭುತವಾಗಿ ಮೂಡಿ ಬಂದಿದ್ದು, ವಿನಯ್ ರಾಜ್ಕುಮಾರ್ ಅವರ ನಟನೆ ಭರವಸೆಯನ್ನ ಮೂಡಿಸ್ತಾ ಇದೆ. ಹಾಗೂ ಈ ಸಿನಿಮಾದ ಕಂಟೆಂಟ್ ಮಲಯಾಳಂನ ಯಾವ ಸಿನಿಮಾದ ಕಂಟೆಂಟ್ಗೂ ಕಮ್ಮಿ ಇಲ್ಲ ಅಂತ ಹೇಳಿ ಟ್ರೇಲರ್ ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಹುತೇಕ ಪ್ರೇಕ್ಷಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಿಷ್ಟು ಈ ಟ್ರೇಲರ್ ಕುರಿತು ನನ್ನ ಅಭಿಪ್ರಾಯ. ಎನಿವೇಸ್, ಈ ಚಿತ್ರ ಇದೇ ತಿಂಗಳ 30ನೇ ತಾರೀಕು ತೆರೆಗೆ ಅಪ್ಪಳಿಸ್ತಾ ಇದೆ. ಎಲ್ಲವೂ ಅಂದುಕೊಂಡಂತೆ ಆದ್ರೆ ಈ ತಿಂಗಳಲ್ಲಿ ಬರ್ತಾ ಇರುವಂತ 3ನೇ ಉತ್ತಮ ಚಿತ್ರ ಭೀಮಾ ಕೃಷ್ಣಂ ಪ್ರಣಯ ಸಖಿ ನಂತರ ಪೇಪೆ ಅತಿ ಹೆಚ್ಚು ಸದ್ದು ಮಾಡಲಿದೆ ಅನ್ನೋದು ನನ್ನ ಅಭಿಪ್ರಾಯ. ಸ್ನೇಹಿತರೆ, ನನ್ನ ವಿಡಿಯೋ ಕಂಟೆಂಟ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೂ ನನ್ನ ಮುಂದಿನ ಎಲ್ಲಾ ವಿಡಿಯೋಗಳ ಅಪ್ಡೇಟ್ಸ್ ಗಾಗಿ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಯುವರ್ ರಿವ್ಯೂ ಸಜ್ಜನ್ ಇಸ್ ಸೈನಿಂಗ್ ಆಫ್. ಟೇಕ್ ಕೇರ್.